ನೀವು ಇಡ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಒಂದೇ ಎಕ್ಸ್ಟ್ರಾ ಸ್ಟಾಕ್ಗಳನ್ನು ಬೇರೆ ಬೇರೆ ಕಡೆಯವರಿಗೆಲ್ಲ ಯಾರು ತೊಗೊಂಡೋಗಿ ಅದನ್ನೆಲ್ಲ ಇಡೋದಾದರೆ ಅದು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮದುವೆಗೆ ಕಲ್ಯಾಣ ಮಂಟಪ ಪಾಪ ಭಾಳ ಇದಿದೆ ಪಾಪ. ಆಮೇಲೆ ಹಾಸ್ಟೆಲ್ಗಳಿಗೆ ಮತ್ತು ಇತರ ಇವಕ್ಕೆಲ್ಲ ಭಾಳ ಪ್ರಮುಖವಾಗಿರುತ್ತೆ. ಆದ್ದರಿಂದ ನಾನು AC ತಹಸೀಲ್ದಾರ್ ಹೇಳೋದಷ್ಟೇ, ಯಾರು ಗ್ಯಾಸ್ ಇದನ್ನು ಏಜೆನ್ಸಿಯರು ಬಿಟ್ಟು ಬೇರೆ ಕಡೆ ಯಾರು ಸ್ಟಾಕ್ ಮಾಡಿದರೆ ಇಮಿಡಿಯೇಟ್ಲಿ ಸೀಸ್ ಮಾಡಬೇಕು. ಅವ್ರ ಮೇಲೆ ಎಸ್ಮಾ ಜಾರಿ ಮಾಡಿದ್ದಾರೆ, ಅದ್ರ ಮೇಲೆ ಕೇಸ್ ಹಾಕೊಂಡಿದ್ದಾರೆ. ಅದರಲ್ಲೇ ನಮ್ಮ ಅಧಿಕಾರಿಗಳು ಎಲ್ಲರೂ ಅಷ್ಟೇ, ಯಾರು ಇದು ಮಾಡುವಂಥ ಪ್ರಶ್ನೆನೇ ಇಲ್ಲ. ನೀವು ನಾನು ವಾರ್ಡನ್ಗಳಿಗೆಲ್ಲ ಕರೆದಿದ್ದು ಇವತ್ತು ಸುರೇಶ್ ನಿಮಗೆ ಮತ್ತು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗದವ್ರು ಕರೆದಿರೋದು. ಹಾಸ್ಟೆಲ್ ಮಕ್ಕಳಿಗೆ ತೊಂದರೆ ಆಗ್ತದೆ. ಹಾಸ್ಟೆಲ್ ಮಕ್ಕಳಿಗೆ ಈಗಾಗಲೇ ಎಕ್ಸಾಮ್ ಶುರುವಾಗಿದೆ. ಅವರಿಗೆ ಯಾವುದೇ ತೊಂದರೆ ಮಾಡೋಕ್ಕೆ ಬಿಡಬೇಡಿ. ಅವರಿಗೆ ನೀವು ಮಾಡ್ಕೊಂಡು ಕೊಡಬೇಕು. ಅವ್ರು ನಿಮಗೆಲ್ಲರಿಗೂ ಬರ್ತಾ ಇದ್ದೀನಮ್ಮ, ಏನ್ ತೊಂದರೆ ಇಲ್ಲಲ್ಲ ನಿಮಗೆ? ಸಿಚುವೇಶನ್ ಸರಿಯಾಗಿ ಪ್ರತಿ ತಿಂಗಳು ಅವ್ರಿಗೆ 1 ಮಂತಿಗೆ ಏನ್ ಬೇಕು ಅದು ಇಂಡೆಂಟ್ ಅನ್ನ ಪ್ರತಿ ತಿಂಗಳು 1ನೇ ತಾರೀಕು ಹಾಕಿ ಬಿಡಿ. ಇಂಡೆಂಟ್ ಏನಿದೆ ಫಸ್ಟ್ ಏನ್ ಹಾಕ್ಬೇಕು ಅದು ಹಾಕ್ಸಿ ಬಿಡಿ. ಇಂಡೆಂಟ್ ಅನ್ನ ಹಾಕೊಂಡ್ಬಿಡಿ ನೀವು. ಯಾಕಂದ್ರೆ ನಮ್ಗೆ ಎಕ್ಸಾಮ್ ಇನ್ನೊಂದು ತಿಂಗಳು ಇರ್ಬೋದಲ್ವಾ, ಅಲ್ಲಿವರೆಗೆ ಬೇಕೇ ಬೇಕಲ್ವಾ? ಎಲ್ಲ ಕೊಡ್ತೀವಿ ಸರ್, ತೊಂದರೆ ಆಗಲ್ಲ. ಇಂಡೆಂಟ್ ಮತ್ತೆ ಓಕೆ. ಈಗ ಮತ್ತೆ ನೀವು ಸ್ಟಾಕ್ ಇದ್ದು ಇಲ್ಲ ಅನ್ನೋದು ಎಲ್ಲೂ ಹೇಳಕ್ ಹೋಗ್ಬೇಡಿ, ಗೊತ್ತಾಯ್ತಲ್ಲ? ಮತ್ತೆ ಯಾರಿಗೂ ಎಕ್ಸ್ಟ್ರಾ ಕೊಡಕ್ ಹೋಗ್ಬೇಡಿ. ಎಕ್ಸ್ಟ್ರಾ ಕೊಟ್ಟು ಇದ್ರೆ ಸೀಸ್ ಮಾಡ್ತಾರೆ. ಈಗ ಎಸ್ಮಾ ಜಾರಿ ಆಗಿದೆ, ಗೊತ್ತಿದೆಯಲ್ಲ? ಯಾರಿಗೂ ಇದು ಮಾಡಕ್ ಹೋಗ್ಬೇಡಿ. ಏನ್ ರೆಗ್ಯುಲರ್ ಕೊಡ್ಬೇಕು ಗೊತ್ತಾಗಿದೆ ಅಷ್ಟು ಕೊಟ್ಬಿಡಿ, ಅದು ಗೊತ್ತಾಯ್ತಾ? ಯಾರು ಏಜೆನ್ಸಿಯವರು ಹೋಟೆಲ್ಗಳಲ್ಲಿ ಡೊಮೆಸ್ಟಿಕ್ ಯೂಸ್ ಮಾಡಿದರೆ ನಾವು ಸೀರಿಯಲ್ ಕ್ರಮ. ನೀವು ಈಗ ಏನಿದೆ, ಈಗ ಎಸ್ಮಾ ಜಾರಿ ಆಗಿದೆ, ನಿಮ್ಮ ಹತ್ರ ಇರೋ ಸೀರಿಯಲ್ ನಂಬರ್ಸ್ ನಿಮ್ಮ ಹತ್ರ ಇರಬೇಕು. ಯಾರು ಸೀರಿಯಲ್ ನಂಬರ್ ಮೇಂಟೈನ್ ಮಾಡಬೇಕು. ಸೊ ಸೀರಿಯಲ್ ನಂಬರ್ ನೀವು ಮೇಂಟೈನ್ ಮಾಡ್ಕೋಬೇಕು. ಹಾಗೇನಾದ್ರೂ ಹೋಟೆಲಲ್ಲಿ ನನಗೆ ಸಿಲಿಂಡರ್ ಸಿಗ್ತದೆ, ನಾವು ನಿಮ್ಮ ಮೇಲೆ ಆಕ್ಷನ್. ನೀವು ಆಮೇಲೆ ರೀಸನ್ ಹೇಳಂಗಿಲ್ಲ, ನಾವು ಪಬ್ಲಿಕ್ ಕೊಟ್ಟಿದ್ವಿ, ಹೋಟೆಲ್ ಕೊಟ್ಟಿದ್ದು ಸಿಕ್ಕಿದ್ರೆ ಯಾವ ಸಿಲಿಂಡರ್ ಇದೆ ನಿಮ್ಮ ಸೀರಿಯಲ್ ನಂಬರ್ ಇದ್ರೆ ಅದು ನಿಮ್ಮ ಮೇಲೆ ಬರುತ್ತೆ. ಇಲ್ಲ ಸೀರಿಯಲ್ ನಂಬರ್ ಯಾರಿಗೆ ಕೊಟ್ಟಿರೋ ಅವ್ರ ಹೆಸರು ಕೊಡಿ, ನಾವು ಅವ್ರ ಮೇಲೆ ಕೇಸ್ ಮಾಡ್ತೀವಿ. ಅವ್ರ ಮೇಲೆ ಕೇಸ್ ಮಾಡ್ತೀವಿ. ಒಂದು ರಿಜಿಸ್ಟರ್ ಸಪ್ರೇಟ್ ಮೇಂಟೈನ್ ಮಾಡಬೇಕು. ಇದು ಮುಗಿಯೋವರೆಗೂ ಒಂದು ಸಪ್ರೇಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ಕೊಂಡು ಯಾವ ಸೀರಿಯಲ್ ನಂಬರ್ ಯಾವ ಏಜೆನ್ಸಿಯವರು ನೋಟ್ ಮಾಡ್ಕೊಳ್ಳಿ. ಸೀರಿಯಲ್ ನಂಬರು ನೀವು ನೋಟ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟರ್ ಮಾಡಿ ಇಂಥವ್ರಿಗೆ ಕೊಟ್ಟಿದೆ ಅಂತ ಹೇಳಿ ಇಟ್ಕೊಂಡು ಮನೆಗಳಿಗೆ ಕೊಟ್ಟಿದ್ದು ಕರೆಕ್ಟಾಗಿ ಬರ್ಕೊಳ್ಳಿ. ಅವನೇನಾದರೂ ಹೋಟೆಲ್ ಇವ್ರಿಗೆ ಕೊಟ್ಟಿದ್ದಿದ್ರೆ ಅವನ ಮೇಲೆ ಕೇಸ್ ಮಾಡ್ತೀವಿ ನಾವು. ಮೇಡಮ್ ಹೇಳಿದ ಅರ್ಥ ಆಯ್ತಾ? ಯಾವ ಕಸ್ಟಮರಿಗೆ ಕೊಟ್ಟಿದ್ರೆ ಸೀರಿಯಲ್ ನಂಬರ್ ಇಟ್ಕೊಳ್ಳಿ. ನಾವು ಹೋಟೆಲಲ್ಲಿ ಏನಾದರೂ ಕಮರ್ಷಿಯಲ್ ಸಿಕ್ಕಿದ್ರೆ, ಡೊಮೆಸ್ಟಿಕ್ ಸಿಕ್ಕಿದ್ರೆ ನಾವು ಅದನ್ನ ಸೀಸ್ ಮಾಡ್ತೀವಿ. ಹೌದು, ನಾವು ಅದು ಬಿಡುವುದಿಲ್ಲ. ಅದು ಸೀಸ್ ಮಾಡಿ ನಿಮ್ಮ ಕಂಪನಿಗೆ ನಿಮಗೆ ಬರ್ತದೆ. ಮತ್ತೆ ನಾನು ಹೇಳಿದ್ದೀನಿ, ಕೇಸ್ ಆಗ್ಬಿಡ್ತದೆ ನಿಮ್ಮ ಮೇಲೆ. ಹೇಳಿದ್ದೀನಿ, ಈ ಟೈಮಲ್ಲಿ ಇದು ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು, ಆಯ್ತಾ? ಯಾಕಂದರೆ ಸದ್ಯಕ್ಕೆ ಮನೆಗಳಿಗೆ ಮತ್ತು ಹಾಸ್ಟೆಲ್ಗಳಿಗೆ, ನಮ್ಮ ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ ಕೊಡಿ. ಈಗ ಮಾಡೋಣ ಅನ್ನೋದು ಇರ್ತಾರೆ. ಆ ಥರ ಏನಿಲ್ಲ. ಒಂದು 15-20 ದಿವಸ ಅಷ್ಟೇ. ಆ ಒಂದು ಸಿಲಿಂಡರ್ ಸುಮಾರು 45 ದಿವಸ ಬರುತ್ತೆ ಒಂದು ಫ್ಯಾಮಿಲಿಗೆ. ಬರಲ್ಲ ಅಂದರೆ ಏಜೆನ್ಸಿಯವರು 45 ದಿವಸ ಬರುತ್ತೆ. ಅವ್ರೇನು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಅವ್ರು ಆರಾಮಾಗಿರ್ಬೋದು. ಬಟ್ ಸುಮ್ಮನೆ ಗಾಬರಿ ಮಾಡ್ತಾರೆ, ಅಯ್ಯೋ ಸಿಲಿಂಡರ್ ಸಿಗುತ್ತೋ ಇರೋ ಸಿಲಿಂಡರ್ ಸಿಗುತ್ತೋ ಅಂತ ಹೇಳಿ. ಅದೇ ಅದೆಲ್ಲ ನೀವು ಇದು ಮಾಡಕ್ಕೆ ಹೋಗಬೇಡಿ. ಏನು ರೂಲ್ಸ್ ಏನಿದೆ ಆ ಟೈಮಿಗೆ ಕೊಡಿ. ಕಮರ್ಷಿಯಲ್ಗೆ ಫಿಲ್ ಮಾಡ್ತಾ ಇದ್ದಾರೆ. ನಿಮ್ಮ ಕಮರ್ಷಿಯಲ್ ಯಾವ್ಯಾವ ಕ್ಲೋಸ್ ಆಗಿದೆ ಕೊಟ್ಟಿರೋ ಅದೊಂಚೂರು ನಂಗೆ ಮಾಹಿತಿ ಬೇಕು. ಈ ಥರ ಎಲ್ಲರೂ ವಾಟರ್ ಸರ್ವಿಸ್ ಇದ್ರುಗಳಲ್ಲಿ, ಗ್ಯಾರೇಜ್ಗಳಲ್ಲಿ ಫಿಲ್ ಮಾಡಿಕೊಡ್ತಾ ಇದ್ದಾರಂತೆ. ಸೊ ಆ ಥರ ಯಾವುದಾದ್ರೂ ನಿಮ್ಮ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ನಮ್ಮ ಗಮನಕ್ಕೆ ಬರ್ರಿ. ಆಮೇಲೆ ಯೋಗೇಶ್ ಒಂದು ಜನರಲ್ ನೋಟ್ ಇಶ್ಯೂ ಮಾಡಿ ಎಲ್ರಿಗೂ. ಒಂದು ಅದು ಸೀರಿಯಲ್ ನಂಬರ್ ಮೆನ್ಷನ್ ಮಾಡಲಿಕ್ಕೆ. ಗ್ಯಾಸಿನ ಅಭಾವ ಇರೋದ್ರಿಂದ ಏನು ಯುದ್ಧ ನಡೀತಾರೆ ಇರಾನ್ ಮತ್ತು ಇಸ್ರೇಲ್, ಇದರಿಂದ ಇಡೀ ರಾಜ್ಯ ಅಲ್ಲ ದೇಶದಲ್ಲಿ ಇವತ್ತು ನಮಗೆ ಸಿಲಿಂಡರ್ ಕೊರತೆ ಆಗಿದೆ. ಭಾಳ ಗೊಂದಲ ಆಗ್ತಾಯಿದೆ. ಅಸೆಂಬ್ಲಿಯಲ್ಲೂ ಚರ್ಚೆ ಆಗಿದೆ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಗ್ತಿದೆ. ಇದು ಕೇಂದ್ರ ಪಾರ್ಲಿಮೆಂಟಲ್ಲೂ ಸಹ ಕೇಂದ್ರ ಮಂತ್ರಿಗಳು ಹೇಳಿದರು, ಇನ್ನು 3 ತಿಂಗಳವರೆಗೆ ನಮ್ಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದರು. ಆದರೆ ಸಮಸ್ಯೆ ಬಂದಿದೆ. ಅವರು ಹೇಳಿದ ಮೇಲೂ ಕೊರತೆ ಆಗಿದ್ದು ನೋಡಿದಾಗ ಭಾಳ ನೋವಾಗುತ್ತೆ. ಅದರಿಂದ ನಮ್ಮ ಕ್ಷೇತ್ರದಲ್ಲಿ ಇರೋದ್ರಿಂದ ನಾವು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿ ನಾನು ಎಲ್ಲ ಗ್ಯಾಸ್ ಏಜೆನ್ಸಿಗಳನ್ನೆಲ್ಲ ಕರೆಸಿದ್ದೀನಿ. ಕಮರ್ಷಿಯಲ್ಲು ಬರದೆ 1 ವಾರ ಆಯಿತು ಅಂತ ಅವರೇ ಹೇಳಿದ್ದಾರೆ. 1 ವಾರ ಆಯಿತು ನಮಗೆ ಕಮರ್ಷಿಯಲ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಡೊಮೆಸ್ಟಿಕ್ ಬರ್ತಾ ಇದೆ ಸರ್, ಇದೆ ಅಂತ ಹೇಳಿದ್ದಾರೆ. ಅದನ್ನು ಯಾವತ್ತೂ ಕಮರ್ಷಿಯಲ್ ಕೊಡಬೇಡಿ ಅಂತ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಎಸ್ಮಾ ಜಾರಿ ಮಾಡಿದ್ದಾರೆ. ದಯವಿಟ್ಟು ಸಾರ್ವಜನಿಕರಿಗೂ ಹೇಳೋದಷ್ಟೇ, ತಾವು ಮನೆಗೆ ಡೊಮೆಸ್ಟಿಕ್ ತೊಗೊಂಡೋಗಿ ಯಾರು ಹೋಟೆಲವ್ರು ಕೇಳಿದಾಗ ಒಂದಿಷ್ಟು ಕೆಲವರು ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ. ಇನ್ನೂ 1,000 ರೂಪಾಯಿ 2,000 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಆ ಕಮರ್ಷಿಯಲ್ ಕೊಟ್ಟರೆ ಅದ್ರ ಮೇಲೆ ಕೇಸ್ ಆಗುತ್ತೆ. ದಯವಿಟ್ಟು ಸಾರ್ವಜನಿಕ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಏಜೆನ್ಸಿಯವರಿಗೆ ಹೇಳಿದಿರಿ, ಎಲ್ಲರಿಗೂ ನಂಬರನ್ನು ಕೋಡ್ ನಂಬರ್ ಹಾಕಕ್ಕೆ ಹೇಳಿದ್ವಿ. ಅದ್ರ ಮೇಲೆ ನಾವು ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ. ಆ ಥರ ಹೋಟೆಲ್ ಉದ್ಯಮಿಗಳಿಗೆ ಏನು ಮಾಡಬೇಕು ಅನ್ನೋದನ್ನ
ಮೊನ್ನೆ ಡಿ ಸಿ ಅವರಿಗೆ ಮಾತಾಡ್ತೀನಿ, ಹಾಗೆ ಎ ಸಿ ತಹಸೀಲ್ದಾರರು ಅವರಿಗೆ ಒಂದು ಮೀಟಿಂಗ್ ಮಾಡೋಕ್ಕೆ ಹೇಳ್ತೀನಿ. ಹಾಗಾಗಿ ನಮಗೆ ಪ್ರಮುಖವಾಗಿರೋದು ಹಾಸ್ಟೆಲ್ಗಳಿಗೆ. ಪಾಪ ಈಗಾಗಲೇ ಎಕ್ಸಾಮ್ ಶುರುವಾಗಿದೆ, ಅವರಿಗೆ ಊಟದ ವ್ಯವಸ್ಥೆ ತೊಂದರೆ ಆಗ್ಬಿಡುತ್ತಂತ ಒಂದು ಚಿಂತನೆ ಇತ್ತು. ಅದಕ್ಕೇನು ತೊಂದರೆ ಇಲ್ಲ, ಆಸ್ಪತ್ರೆಗಳಿಗೆ ತೊಂದರೆ ಇಲ್ಲ, ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ತೊಂದರೆ ಇಲ್ಲ. ಆಮೇಲೆ ಶಾಲೆಗಳಿಗೆ ಬಿಸಿ ಊಟಕ್ಕೂ ಸಹ 15-20 ಇರುತ್ತೆ, ಅದಕ್ಕೂ ಸಹ ತೊಂದರೆ ಇಲ್ಲ.